ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ಕನ್ನಡಿಗ. ನಾವಿವತ್ತು ಅಮೂಲ್ಯ ಶೋಭಾ ನಾವು ಅಮೂಲ್ಯ ಶೋಭಾ ಮ್ಯೂಸಿಯಂಗೆ ಹೋಗ್ತಿದೀವಿ ಇವತ್ತು. ರಾತ್ರಿ 8 ಗಂಟೆಗೆ ಅಂತ ಬಿಸಿಲು, ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ ಇವಳು ಯಾಕರ್ದ ಮಡಕೆ ಬಸವ ಅಂತೀವಿ. ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮಂತ್, ಗಂಧದ ಕಡ್ಡಿ ಪರಮೇಶ, ತಕಡಿ ತಮ್ಮಯ್ಯ, ತುಂಬಿ ಕಿಡ್ಡಿ ಅಂತೀವಿ. ಬಿ ಎನ್ ನರಸಿಂಹರಾಜು ಲಲ್ಲಿ ಸ್ನೇಹಿತರೆ, ನಾವು ನೀವೆಲ್ಲ ಕೇಳಿರ್ತೀವಿ, ಶಾಜಾನ್ ತನ್ನ ಪತ್ನಿ ಮೇಲಿನ ಪ್ರೀತಿಗೋಸ್ಕರ ಜಗತ್ ಪ್ರಸಿದ್ಧಿಯಾಗಿರುವ ತಾಜ್ ಮಹಲ್ನ ಕಟ್ಟಿಸ್ತಾನೆ. ಅದೇ ಥರ ಇಲ್ಲೊಬ್ಬರು ತನ್ನ ಪತ್ನಿ ಮೇಲಿನ ಅಮೂಲ್ಯವಾದ ಪ್ರೀತಿಗೋಸ್ಕರ ಅಮೂಲ್ಯ ಶೋಧ ಮ್ಯೂಸಿಯಂನ ಕಟ್ಟಿಸ್ತಾರೆ. ಅವರೇ ಈ ಖಂಡೋಬರಾವ್. ಖಂಡೋಬರಾವ್ ಮತ್ತು ಅವರ ಧರ್ಮಪತ್ನಿ ಯಶೋಧ ಇಬ್ಬರು ಹಿಸ್ಟ್ರಿ ಲೆಕ್ಚರ್ಸ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಇವರು ನಮ್ಮ ಹತ್ರ ಮಾತಾಡ್ತಾ ಒಂದು ಮಾತು ಹೇಳ್ತಾರೆ, ವಿ ಬೋತ್ ಆರ್ ಹಿಸ್ಟ್ರಿ ಲೆಕ್ಚರರ್ಸ್ ಆ್ಯಂಡ್ ಹಿಸ್ಟ್ರಿ ಕ್ರಿಯೇಟರ್ಸ್ ಅಂತ. ಆ ಮಾತು ಕೇಳಿ ನಮಗೆ ತುಂಬ ಖುಷಿ ಆಯಿತು. ಜೀವನ ತುಂಬ ಚೆನ್ನಾಗಿ ನಡೀತಿರುತ್ತೆ. ಆದರೆ ಕಾರಣಾಂತರಗಳಿಂದ ಯಶೋಧ ಅವರು ಕಿಡ್ನಿ ವೈಫಲ್ಯದಿಂದ ಬಳಲ್ತಿರ್ತಾರೆ. ಆಗ ಖಂಡೋಬರಾವ್ ತಮ್ಮ ಒಂದು ಕಿಡ್ನಿಯನ್ನು ಅವರ ಪತ್ನಿಗೆ ಕೊಡ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ 2007 ಅವರು ನಿಧನರಾಗ್ತಾರೆ. ಅವರು ನಿಧನರಾದ ಮೇಲೆ ಅವರ ನೆನಪಿಗೋಸ್ಕರ ಈ ಅಮೂಲ್ಯ ಶೋಧ ಮ್ಯೂಸಿಯಂನ ಸ್ಟಾರ್ಟ್ ಮಾಡ್ತಾರೆ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಜೊತೆಲಿಲ್ಲ ಅಂದಿದ ತಕ್ಷಣ ಅವ್ರನ್ನ ಮರ್ತು ಬಿಡೋ ಈ ಸ್ವಾರ್ಥದ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿ ಜೊತೆಗಿಲ್ಲ, ಜೀವಂತವಾಗಿಲ್ಲ ಅಂದಮೇಲೂ ಆ ವ್ಯಕ್ತಿ ನೆನಪನ್ನು, ಆ ವ್ಯಕ್ತಿ ಪ್ರೀತಿಯನ್ನು ಜೊತೆಲಿ ಇಟ್ಕೊಂಡಿದ್ದಾರೆ ಅಂದರೆ ಇವ್ರಿಗೊಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈ ಮ್ಯೂಸಿಯಂ ನೋಡಾದ್ಮೇಲೆ ನಂಗೆ ಅನಿಸಿದ್ದೇನು ಅಂದರೆ, ಒಬ್ಬ ದೊಡ್ಡ ರಾಜನಾಗಿ ಶಾಜಾನ್ ತನ್ನ ಪತ್ನಿಗೋಸ್ಕರ ತಾಜ್ ಮಹಲ್ನ ಕಟ್ಟಿಸ್ತಾನೆ. ಆದರೆ ಇವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ತನ್ನ ಪತ್ನಿಗೋಸ್ಕರ ಇಷ್ಟು ಒಳ್ಳೆ ಮ್ಯೂಸಿಯಂನ ಕಟ್ಟಿಸಿದ್ದು ನನಗೆ ಭಾಳ ವಿಶೇಷ ಅನ್ನಿಸ್ತು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಫಸ್ಟ್ ದುಡ್ಡನ್ನ ಈ ಥರ ಎಲ್ಲ ಲೆಕ್ಕ ಮಾಡ್ಕೊಳ್ತಾ ಇಟ್ಕೊಳ್ತಾ ಇದ್ರು. ಆಮೇಲೆ ಕಲ್ಲಿನ ರೂಪದಲ್ಲಿ ಲೆಕ್ಕ ಮಾಡಿಕೊಂಡ್ರು. ಆಮೇಲೆ ನಾಣ್ಯ, ಆಮೇಲೆ ನೋಟ್. ಇದು ಗ್ರೋತ್ ಆಫ್ ಮನಿ.
ಅಂತ ಹೇಳಿ ನಾವು ಮ್ಯೂಸಿಯಮ್ಗೆ ಬಂದು ವಿಸಿಟ್ ಮಾಡೋದಕ್ಕೆ. ಫಸ್ಟ್ ಇಯರಲ್ಲೇ ನಾವು ಬರಬೇಕು ಮ್ಯೂಸಿಯಮಿಗೆ ಅಂತ ಅಂದ್ಕೊಂಡಿದ್ವಿ, ಅದೇ ಬರಲಿಕ್ಕಾಗಲಿಲ್ಲ. ಇವತ್ತು ಬಂದು ನೋಡಬೇಕು ಅನ್ನೋದು ಎಲ್ಲರೂ ಕನಸಾಗಿತ್ತು. ಕಾಯಿನ್ಸ್ ಕಲೆಕ್ಷನ್ ಆಗಿರ್ಬೋದು, ಇದೆಲ್ಲ ನಮಗೆ ಹಿಂದಿನ ಯಾವ ರೀತಿ ಬಂದಿದೆ ಅಂತ ನಾವು ತೋರಿಸ್ತಾ ಇದ್ದೇವೆ. ಭಾರತದ ಪ್ರಥಮ ಸಾಮ್ರಾಜ್ಯವಂತಹ ಚಂದ್ರಗುಪ್ತ ಮೌರ್ಯರಿಂದ ಹಿಡಿದು ಇಲ್ಲಿ ಹೈದರಾಲಿ ಮತ್ತು ಮೈಸೂರು ಒಡೆದ ತನಕನೂ ನಾಣ್ಯಗಳ ಸಂಗ್ರಹ ಇದೆ. ಅದು ವಸ್ತು ಸಂಗ್ರಹಾಲಯದಲ್ಲಿ ಏನೇನು ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿಗೆ ನಾವು ಇಲ್ಲಿ ಬಂದಿದ್ದೀವಿ. ಜ್ಞಾನ ಭಂಡಾರನೇ ಇಲ್ಲಿ ತುಂಬಿಕೊಂಡಿದೆ. ಮುಂದಿನ ಪೀಳಿಗೆಗೆ ಇದನ್ನ ತೋರ್ಸಕ್ಕಂತ ಮಾಡಿದ್ದಾರೆ. ಅಲ್ಲದೆ ಹಲವಾರು ಶಾಸನಗಳ ಒಂದು ಮಾಹಿತಿ ಸಹ ಇದೆ. ಕಾಯಿನ್ಸ್ ಆಗಿರಲಿ ಇರುವಂಥ ಅವರು ಇರುವ ಆರ್ಕಿಟೆಕ್ಟ್ಸ್ ಹಳೆ ಕಾಲದ ಏನಿದೆ ಅದರಿಂದ ಇನ್ನೂ ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ. ಇನ್ನೂ ತುಂಬ ನೋಡಿಲ್ಲ, ನೋಡಿ ತಿಳ್ಕೊಬೇಕು ಅಂತ. ಜರೆಯನ್ನು ಎಳೆದು ಕೇಳುವೆನು, ನೀ ಸಲಪ ನಿಲ್ಲಬಾರದೆ. ಅಮೂಲ್ಯ ಶೋಧ ಮ್ಯೂಸಿಯಂನ ಅವರು ಸ್ಥಾಪಕರು ಅವರ ವೈಫಿನ ನೆನಪಿಗೋಸ್ಕರ ಕಟ್ಸಿರೋದು. ತುಂಬ ಚೆನ್ನಾಗಿದೆ, ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಸನ್ಲೈಟ್ ಕಣ್ಣು ಕುಕ್ತಾ ಇದೆ. ನನ್ನ ಶೇಡ್ಸಲ್ಲ